ಹಳ್ಳಿ ಜೀವನ. ಒಂದು ಸುಂದರವಾದ ಹಳ್ಳಿಯಲ್ಲಿ ಮಲ್ಲೇಶ್ ಎಂಬ ವ್ಯಕ್ತಿ ಕೂಲಿ ಕೆಲಸ ಮಾಡಿಕೊಂಡು ಹಳ್ಳಿಯಲ್ಲಿ ಬದುಕುತ್ತಿದ್ದನು. ಅವನ ಹೆಂಡತಿಯ ಹೆಸರು ಲಕ್ಷ್ಮಿ. ಅವರಿಗೆ 5 ವರ್ಷದ ಮಗನಿದ್ದ. ಮಲ್ಲೇಶ್ ಗಳಿಸುವ ಹಣ ಮನೆಯ ಖರ್ಚಿಗೆ ಸಾಲುತ್ತಿರಲಿಲ್ಲ. ಜೊತೆಗೆ ಅವನಿಗೆ ಕೆಲವೊಮ್ಮೆ ಮದ್ಯಪಾನ ಮಾಡಿ ಮನೆಗೆ ಬರುವ ಅಭ್ಯಾಸವೂ ಇತ್ತು. ಒಂದು ದಿನ, ಏನಯ್ಯ, ಈ ಹಳ್ಳಿಯಲ್ಲಿ ಬದುಕಲು ಬೇಕಾದಷ್ಟು ಹಣ ನಮಗೆ ಸಿಗುತ್ತಿಲ್ಲ. ಎಲ್ಲವನ್ನೂ ಕೊಂಡುಕೊಳ್ಳಬೇಕು. ನಾವು ಊರಿಗೆ ಹೋಗೋಣ. ಅಲ್ಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಹಣ ಉಳಿಸಿಕೊಂಡ ಮೇಲೆ ಬೇಕಾದರೆ ಮತ್ತೆ ಹಳ್ಳಿಗೆ ಬರೋಣ. ಹೆಂಡತಿಯ ಮಾತು ಕೇಳಿದ ಮಲ್ಲೇಶ್ ಯೋಚನೆ ಮಾಡಿ ತನ್ನ ಹಳ್ಳಿಯನ್ನು ಬಿಟ್ಟು ಕುಟುಂಬದೊಂದಿಗೆ ಹೆಂಡತಿಯ ಗ್ರಾಮಕ್ಕೆ ಕಾಡಿನ ದಾರಿಯಲ್ಲಿ ನಡೆಯುತ್ತಾ ತೆರಳಿದನು. ಆ ಗ್ರಾಮಕ್ಕೆ ತಲುಪಿದ ಮಲ್ಲೇಶ್ ಕಟ್ಟಿಗೆಯನ್ನು ಕಡೆದು ವ್ಯಾಪಾರ ಮಾಡಲು ನಿರ್ಧರಿಸಿದನು. ಮಲ್ಲೇಶ್ ಕೊಡಲಿಯನ್ನು ಕೈಲಿ ಹಿಡಿದು ಕಟ್ಟಿಗೆ ಕಡಿಯಲು ಕಾಡಿಗೆ ಹೋದನು. ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ಕಂಡನು. ಅಣ್ಣ, ನಮಸ್ಕಾರಗಳು. ನನ್ನ ಹೆಸರು ಮಲ್ಲೇಶ್ ಅಂತ. ನಾನು ಈ ಊರಿಗೆ ಹೊಸದಾಗಿ ಪ್ರವೇಶ ಮಾಡಿರುವನು. ನನಗೆ ಈ ಕಾಡಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನೀವು ಈ ಕಾಡಿನ ಬಗ್ಗೆ ತಿಳಿಸಿದರೆ ನನಗೆ ಒಳ್ಳೆಯದಾಗುತ್ತದೆ ಮತ್ತು ನನಗೆ ಕೆಲಸ ಮಾಡಲು ಅನುಕೂಲವಾಗುತ್ತದೆ. ಆದ್ದರಿಂದ ದಯವಿಟ್ಟು ನನಗೆ ಸಹಾಯ ಮಾಡಿ. ನಮಸ್ಕಾರಗಳು. ನನ್ನ ಹೆಸರು ಈರಣ್ಣ ಅಂತ. ಈ ಕಾಡನ್ನು ಕುಂಭಕವನ ಎನ್ನುತ್ತಾರೆ. ಇಲ್ಲಿ ಎಲ್ಲೋ ಭೂಗರ್ಭದಲ್ಲಿ ಕುಂಭಕ ಎಂಬ ರಾಕ್ಷಸ ಅರಮನೆ ಇದೆ ಎಂದು ಜನ ಹೇಳುತ್ತಾರೆ. ಆದರೆ ಅವನನ್ನು ಯಾರೂ ನೋಡಿಲ್ಲ. ಅವನು ಯಾರಿಗೂ ಕೇಡು ಮಾಡಿಲ್ಲ. ಬದಲಿಗೆ ಹಲವರಿಗೆ ಚಿನ್ನ, ಚಂದದ ಮರಗಳು ಮತ್ತು ಆಭರಣಗಳು ಸಿಕ್ಕಿವೆ. ಆ ದಿನದಿಂದ ಮಲ್ಲೇಶ್ ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಮಾರಾಟ ಮಾಡಿ ಜೀವನ ನಡೆಸತೊಡಗಿದನು. ಕೆಲ ದಿನಗಳು ಕಳೆಯುತ್ತವೆ. ಒಂದು ಸಂಜೆ ಲಕ್ಷ್ಮಿ ಮನೆಯಲ್ಲಿ ಕುಳಿತು ಯೋಚಿಸಿದಳು. ದೇವರೇ, ನಮ್ಮ ಜೀವನ ಚೆನ್ನಾಗಿದೆ. ಆದರೆ ನನ್ನ ಗಂಡ ತುಂಬಾ ಕಷ್ಟಪಡುತ್ತಾನೆ. ನಮಗೆ ಚಿನ್ನ ಸಿಕ್ಕಿದರೆ ಚೆನ್ನಾಗಿ ಇತ್ತು. ಅಷ್ಟರಲ್ಲಿ ಹೊರಗಡೆಯಿಂದ ವಯಸ್ಸಾದ ಒಬ್ಬ ಸನ್ಯಾಸಿಯು ನಡೆದುಕೊಂಡು ಇವರ ಮನೆ ಹತ್ತಿರ ಬಂದು ಮನೆಯವರನ್ನು ಕರೆದನು. ಆವಾಗ ಲಕ್ಷ್ಮಿಯು ಹೊರಗಡೆ ಬಂದು ನಿಂತಳು. ತಾಯಿ, ಚಳಿಯಿಂದ ನಡುಗುತ್ತಿದ್ದೇನೆ. ಸ್ವಲ್ಪ ಊಟ ಸಿಗಬಹುದೇ ಮತ್ತು ಮನೆಯ ಒಳಗೆ ಪ್ರವೇಶ ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬಹುದೇ? ನಮಸ್ಕಾರ ಗುರುಗಳೇ, ನೀವು ನಮ್ಮ ಮನೆಗೆ ಬಂದಿರುವುದು ನಮ್ಮ ಸೌಭಾಗ್ಯ. ನಿಮ್ಮ ಸತ್ಕಾರವನ್ನು ನಾನು ಖುಷಿಯಿಂದ ಮಾಡುತ್ತೇನೆ. ದಯವಿಟ್ಟು ಒಳಗೆ ಬನ್ನಿ. ಲಕ್ಷ್ಮಿ ಗುರುಗಳನ್ನು ಮನೆಯ ಒಳಗೆ ಕರೆದುಕೊಂಡು ಬಂದಳು ಮತ್ತು ಗುರುಗಳನ್ನು ಕುಳಿತುಕೊಳ್ಳಲು ಹೇಳಿದಳು. ಐನಮ್ಮ, ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆಯೇ? ಮಕ್ಕಳು ಹೇಗಿದ್ದಾರೆ? ಮತ್ತು ನಿಮ್ಮ ಗಂಡ ಎಲ್ಲಿದ್ದಾನೆ? ಜೀವನದಲ್ಲಿ ಯಾವುದೇ ತೊಂದರೆಗಳು ಇಲ್ಲ ತಾನೆ? ಚೆನ್ನಾಗಿಯೇ ಇದೆ ಗುರುಗಳೇ. ಆದರೆ ನನ್ನ ಗಂಡ ತುಂಬಾ ಕಷ್ಟಪಡುತ್ತಿರುವುದು ನೋಡಲು ಆಗುತ್ತಿಲ್ಲ. ಅವರು ಮದ್ಯಪಾನವನ್ನು ಸಹ ಮಾಡುತ್ತಿದ್ದಾರೆ. ಆದ್ದರಿಂದ ನಮಗೆ ಸ್ವಲ್ಪ ತೊಂದರೆಯಾಗುತ್ತದೆ. ಗುರುಗಳೇ, ನಿಮಗೆ ಹಸಿವಾಗುತ್ತಿದೆ ಎಂದು ಹೇಳಿದರಲ್ಲ, ನಮ್ಮ ಮನೆಯವರು ಈಗ ಬರುತ್ತಾರೆ. ಅವರ ಜೊತೆ ಆಹಾರವನ್ನು ಸೇವನೆ ಮಾಡಿತೀರಂತೆ. ಲಕ್ಷ್ಮಿ ಹೇಳುತ್ತಿದ್ದಂತೆಯೇ ಮಲ್ಲೇಶ್ ಮನೆ ಒಳಗಡೆ ಪ್ರವೇಶ ಮಾಡಿದನು ಮತ್ತು ಗುರುಗಳನ್ನು ನೋಡಿ ಅವರ ಆಶೀರ್ವಾದವನ್ನು ಪಡೆದನು. ನಮಸ್ಕಾರ ಗುರುಗಳೇ, ನೀವು ನಮ್ಮ ಮನೆಗೆ ಬಂದಿರುವುದು ನನಗೆ ತುಂಬಾ ಖುಷಿಯಾಗಿದೆ. ಗುರುಗಳೇ, ಇವಾಗ ನಾವು ಊಟವನ್ನು ಮಾಡೋಣ. ಗುರುಗಳು ಮತ್ತು ಮಲ್ಲೇಶ್ ಇಬ್ಬರು ಒಟ್ಟಿಗೆ ಸೇರಿ ಆಹಾರವನ್ನು ಸೇವನೆ ಮಾಡಿದರು ಮತ್ತು ಗುರುಗಳಿಗೆ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಈಗ ತುಂಬಾ ಕತ್ತಲಾಗಿದೆ, ಆದುದರಿಂದ ನೀವು ರಾತ್ರಿ ಇಲ್ಲೇ ಮಲಗಿ ಮರುದಿನ ಬೆಳಗ್ಗೆ ಇಲ್ಲಿಂದ ಹೋಗುತ್ತೀರಾ ಅಂತ ಮಲ್ಲೇಶ್ ಮತ್ತು ದಂಪತಿ ಕೇಳಿಕೊಂಡರು. ಇದಕ್ಕೆ ಒಪ್ಪಿಕೊಂಡ ಗುರುಗಳು ಒಂದು ಕೋಣೆಯಲ್ಲಿ ಮಲಗಿದರು. ಗುರುಗಳು ಬೆಳ್ಳಗೆ ಹೋಗುವಾಗ ನಮಗೆ ಏನಾದರೂ ಹಣ ಅಥವಾ ಚಿನ್ನದ ಸಹಾಯವನ್ನು ಮಾಡಬಹುದು ಲಕ್ಷ್ಮಿ. ಇಬ್ಬರೂ ಕೂಡ ಮಲಗಿದರು. ಲಕ್ಷ್ಮಿಯು ಬೆಳಗ್ಗೆನೆ ಎದ್ದು ಗುರುಗಳಿಂದ ಆಶೀರ್ವಾದ ಪಡೆಯಲು ಗುರುಗಳ ಹತ್ತಿರ ನಡೆಯುತ್ತಾ ಬರುತ್ತಾಳೆ. ಆದರೆ ಅಲ್ಲಿ ಗುರುಗಳು ಇರುವುದಿಲ್ಲ. ಅಲ್ಲಿ ಬಿಟ್ಟಿರುವಂತಹ ಚೀಲವನ್ನು ನೋಡಿ ಲಕ್ಷ್ಮಿಯು ಆಶ್ಚರ್ಯಚಕಿತಳಾದಳು ಮತ್ತು ಬೇಗ ಹೋಗಿ ತನ್ನ ಗಂಡನನ್ನು ಕರೆದುಕೊಂಡು ಬಂದಳು.
ಮಲ್ಲೇಶನ ಬಂಧು ಚಿನ್ನವನ್ನು ನೋಡಿ ಆಶ್ಚರ್ಯಚಕಿತನಾದನು. ಇಷ್ಟೊಂದು ಚಿನ್ನ ಇಲ್ಲಿಗೆ ಹೇಗೆ ಬಂತು ಮತ್ತು ಗುರುಗಳು ಏನಾದರೂ ಎಂದು ತಿಳಿಯಲು ಪಾರ್ಟ್ 2ಗೆ ವೇಟ್ ಮಾಡಿ.